ಅಕ್ಷಯ ತೃತೀಯ ಪೂಜೆ ಮಾಡುವ ವಿಧಾನ. ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ನಿಮ್ಮ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ದೇವರ ಮನೆ ಒಳಗಾದರೂ ಅಥವಾ ದೇವರ ಮನೆ ಕೋಣೆಯಲ್ಲಿ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಒಂದು ಮಣೆಯ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಮೂರ್ತಿ ಅಥವಾ ಫೋಟೋವನ್ನು ಇರಿಸಿ ಅದಕ್ಕೆ ಕುಂಕುಮ, ಅರಿಶಿನ, ಹೂವನ್ನು ಇಟ್ಟು ಅಲಂಕರಿಸಿ. ಒಂದು ಕಲಶದಲ್ಲಿ ನೀರು ತುಂಬಿ ಅದರಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಕಲಶದ ಮೇಲೆ ಮಾವಿನ ಎಲೆ ಅಥವಾ ವೀಳ್ಯದೆಲೆ ಮತ್ತು ತೆಂಗಿನಕಾಯಿ ಇರಿಸಿ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಕಲಶಕ್ಕೆ ಮುಡಿಸುವುದು. ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಪೂಜೆಗೆ ಕುಬೇರ ನಾಣ್ಯವನ್ನು ಇಟ್ಟು ಪೂಜೆ ಮಾಡಿದರೆ ಸಂಪತ್ತು ಹೆಚ್ಚುತ್ತದೆ. ಇಲ್ಲವಾದರೆ 6 ಅಥವಾ 8 ನಾಣ್ಯಗಳನ್ನು ಇಟ್ಟು ಪೂಜೆ ಮಾಡಬಹುದು. ಈ ದಿನ ಬಡವರಿಗೆ ಅಕ್ಕಿ, ಬೇಳೆ, ಬಟ್ಟೆ ದಾನ ಮಾಡುವುದು ಪುಣ್ಯವನ್ನು ತರುತ್ತದೆ. ಈ ದಿನ ಮನೆಗೆ ಚಿನ್ನ, ಬೆಳ್ಳಿ ಖರೀದಿಸಲು ಸಾಧ್ಯವಿಲ್ಲದಿದ್ದರೆ ಅಕ್ಕಿ, ಉಪ್ಪು, ಪೊರಕೆಯನ್ನು ಖರೀದಿಸಬಹುದು. ಶಕ್ತಿ ಇದ್ದರೆ ಚಿನ್ನ, ಬೆಳ್ಳಿಯನ್ನು ಸಹ ಖರೀದಿಸಿದರೆ ಅದು ಅಭಿವೃದ್ಧಿ ಉಂಟಾಗುವುದು, ಸಂಪತ್ತು ಹೆಚ್ಚುತ್ತದೆ. ಈ ದಿನ ಲಕ್ಷ್ಮೀ ದೇವತೆ ಮತ್ತು ವಿಷ್ಣುವನ್ನು ಪೂಜಿಸುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಹೋಗಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ನಿಮ್ಮ ಎಲ್ಲರಿಗೂ ಲಕ್ಷ್ಮೀ ವಿಷ್ಣುವಿನ ಕೃಪಾ ಕಟಾಕ್ಷ ಸಿಗಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ.